ನಿನ್ನೆಯಿಂದ ನೀವು ಟೆನ್ಷನಲ್ಲಿದ್ದೀರಾ. ಅದರಲ್ಲಿ ಗಿಫ್ಟ್ ಏನು ಕೊಡಬೇಕು ಅಂತ ಮತ್ತೆ ನಿಮ್ಮ ಮೇಲೆ ಪ್ರೆಷರ್ ಹಾಕಬಾರ್ದು ಅಂತ ನಾನೇ ತಂದೆ. ಇದಕ್ಕೇನು ಬೇಜಾರು ಮಾಡ್ಕೊಳ್ಳಲ್ಲ ತಾನೇ? ನಿಮ್ಮ ಕಾಳಜಿಗೆ ನಾನು ಸರಿಯಾದವಳಲ್ಲ ವಿರಾಟ್. ನಿಮ್ಮ ಪ್ರೀತಿನ ಅಳಿದೆ ಅರಿಯದೆ ಈಶಾನಿಗೆ ನಿಮ್ಮನ್ನು ಬಿಟ್ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ವಿರಾಟ್. ಇದೇನಣ್ಣ ಇಷ್ಟು ಬೇಗ ರೆಡಿ ಆಗಿದ್ಯಾ? ಇಲ್ಲಮ್ಮ, ವಸುಂಧರಾ ಅವರು ಬೇಗ ಬಾ ಅಂತ ಹೇಳಿದ್ರು. ಎಲ್ರೂ ಜೊತೆಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಅಣ್ಣ, ನೀನ್ ತಿಂಡಿಗಲ್ಲ ಬೆಳಗ್ಗೆ ಕಾಫಿಗೆ ಅಲ್ಲಿಗೆ ಹೊರಟಿದ್ಯಾ? ಅಲ್ಲ ಅಣ್ಣ, ಫಂಕ್ಷನ್ ಮಾಡೋರು ಕೂಡ ಇಷ್ಟು ಬೇಗ ಎದ್ದು ರೆಡಿಯಾಗಿರಲ್ಲ. ಅದ್ ಸರಿ, ಇಷ್ಟೊಂದು ಗಡಿಬಿಡಿನಲ್ಲಿ ಯಾಕೆ ಹೊರಟಿದ್ಯಾ? ಏನಿಲ್ಲಮ್ಮ, ಬೇಗ ಹೋಗಿ ಬರೋಣ ಅಂತ ಅಷ್ಟೇ. ನಿಮ್ಮನ್ನು ಕರೆದ್ರೆ ನೀವು ಬರ್ತಿಲ್ಲ. ಈಗಲೂ ಹೂ ಅನ್ನಿ, ಎಲ್ರೂ ಒಟ್ಟಿಗೆ ಹೋಗೋಣ. ನಾನ್ ಬರಲ್ಲ ಅಣ್ಣ. ನಮ್ಮನೆ ದೀಪ ಆರಿಸ್ತವ್ರ ಮನೆಗ್ ಬರೋಕೆ ನನಗಿಷ್ಟ ಇಲ್ಲ. ಅದು ಡ್ಯಾಡ್ಗೆ ಅರ್ಥ ಆಗೋದಿಲ್ಲ ಅತ್ತೆ. ಯಾಕಂದ್ರೆ ಅವ್ರಿಗೆ ಸಿಂಧು ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಅವ್ರು ಹೋಗೇ ಹೋಗ್ತಾರೆ. ಅವ್ರ ಸ್ವಂತ ಮಗಳಿಗೆ ಬೇಜಾರಾದ್ರೂ ಪರವಾಗಿಲ್ಲ, ಆದ್ರೆ ಎಲ್ಲಿಂದನೋ ಬಂದಿರೋ ಮೋಸಗಾತಿಗೆ ಮಾತ್ರ ಬೇಜಾರಾಗಬಾರ್ದು. ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನಮ್ಮ ಇದೆಲ್ಲ? ಅಲ್ಲ ಡ್ಯಾಡ್, ಅವಳು ನಿಮ್ ಮಗಳಿಗೆ ಬೇಜಾರ್ ಮಾಡಿದಾಳೆ. ಎಲ್ರೂ ಮುಂದೆನೂ ನನ್ನ ಬೀಳ್ಸಿ ನನ್ ಕಾಲ್ ಸರಿ ಹೋಗ್ಬಾರ್ದು ಅನ್ನೋ ಇಂಟೆನ್ಷನ್ ಅಲ್ಲಿ ಇದ್ದಾಳೆ. ಅವಳನ್ನ ನೋಡೋದಿಕ್ಕೆ ಇಷ್ಟೊಂದು ಅರ್ಜೆನ್ಸಿಯಲ್ಲಿ ಹೋಗೋ ಅವಶ್ಯಕತೆ ಇದೆಯಾ? ಅದು ಅಲ್ದೆ ನಾನ್ ನಿಮಗ್ ಮೊದ್ಲೇ ಹೇಳಿದ್ದೆ ಅಲ್ವಾ ಡ್ಯಾಡ್, ಯಾವ್ದೇ ಕಾರಣಕ್ಕೂ ನೀವ್ ಅಲ್ಲಿಗೆ ಹೋಗ್ಬಾರ್ದು ಅಂತ. ನನ್ ಮಾತ್ ಮೀರಿ ಹೋಗ್ಲೇಬೇಕು, ಆ ಸಿಂಧುನ ನೋಡ್ಲೇಬೇಕು ಅನ್ನೋ ಹಠ ಯಾಕೆ? ಹಠ ಅಲ್ಲಮ್ಮ, ಬಿಸ್ನೆಸ್ ಇಂದ ದೇವ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾನು ಹೋಗೋದು ಅದನ್ನ ಕ್ಲಿಯರ್ ಮಾಡಕ್ಕೆ. ಅದೇ ಸರಿ ಮಾಡ್ಬೇಕು ಅನ್ನೋದೇನು? ಏನೇ ಆದ್ರೂ ಅವಳು ನಮ್ ಎನಿಮಿ. ಜಾನು, ಬಿಸ್ನೆಸ್ ವಿಷಯದಲ್ಲಿ ನಿನ್ನ ಮಾತು ಕೇಳಿದೆ. ಕಂಪನಿ ಸೈನಿಂಗ್ ಅಥಾರಿಟಿ ನಿನ್ನ ಹೆಸರಲ್ಲೇ ಮಾಡಲಿಲ್ವಾ? ಅದಕ್ಕೆ ಅನ್ನೋದಕ್ಕಿಂತ ನಾನು ನಿನ್ನ ಆಸೆಗೆ ಬೆಲೆ ಕೊಟ್ಟೆ. ನೀನು ನನ್ನ ಆಸೆಗೆ ಬೆಲೆ ಕೊಡ್ಬೇಕಲ್ವಾ? ಓ ಗಾಡ್, ನಿಮಗದ್ ಹೇಗೆ ಅರ್ಥ ಮಾಡಿಸ್ಲಿ ಡ್ಯಾಡ್? ಅವ್ರು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದ್ ಕೆಟ್ಟ ಉದ್ದೇಶ ಇದೆ ಅಂತಾನೆ ಅರ್ಥ. ನಿಮ್ಮನ್ನ ಕರ್ದಿರೋದ್ರ ಹಿಂದೆ ಏನೋ ದೊಡ್ಡದಾಗೆ ಪ್ಲಾನ್ ಇರುತ್ತೆ. ಎಲ್ಲ ವಿಷಯನೂ ಹಾಗೆ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲಮ್ಮ. ಅಂದ್ರೆ ನೀವ್ ನನ್ ಮಾತನ್ನ ಮೀರಿ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದೀರಾ? ಈ ವಿಷಯ ನಾನು ತಡಿಬೇಡ ಜಾನು, ನಾ ಫಂಕ್ಷನ್ಗೆ ಹೋಗೇ ಹೋಗ್ತೀನಿ. ಛೇ, ಡ್ಯಾಡ್ ನನ್ ಬೇಡ ಅಂದ್ರೂ ಹೋಗ್ತಿದಾರಲ್ಲ. ಸಿಂಧು ಅವರೇ, ಏನಾಯ್ತು? ಡಿಸೈನ್ ಇಷ್ಟ ಆಗ್ಲಿಲ್ವಾ? ಹಾಗಲ್ಲ, ತುಂಬಾ ಚೆನ್ನಾಗಿದೆ. ಆದ್ರೆ ಹೋದ್ರೆ ಎಲ್ಲ ಏನೂ ಇಲ್ಲ. ಬೇಗ ಹೋಗಿ ಮೊದಲು ರೆಡಿಯಾಗಿ. ನೀವು ಮಗು ಚಿಕ್ಕಮ್ಮ ಬಂದವ್ರನ್ನೆಲ್ಲ ಇನ್ವೈಟ್ ಮಾಡಬೇಕು. ಹೋಮಕ್ಕೆ ಅತ್ತಿಗೆಗೆ ಅಣ್ಣಂಗೆ ಹೆಲ್ಪ್ ಮಾಡಬೇಕು. ಮಗುನ ನೋಡ್ಕೋಬೇಕು. ಇನ್ನೂ ಎಷ್ಟೊಂದು ಕೆಲಸ ಇದೆ ಗೊತ್ತಾ? ನನಗೆ ನಮ್ಮ ಮನೆಯವರೆಲ್ಲ ಇಷ್ಟು ಖುಷಿಯಾಗಿ ಓಡಾಡ್ತಿರೋದು ನೋಡಿದ್ರೆ ಏನು ಅನ್ನಿಸ್ತಿದೆ ಗೊತ್ತಾ? ಏನು ಅಂತ ಕೇಳಿ ಸಿಂಧು ಅವರೇ. ಏನು? ಈ ಸಡಗರ ಖುಷಿ ನಮ್ಮನೇಲಿ ಯಾವಾಗ್ಲೂ ಹೀಗೆ ಇರಲಿ ಅಂತ. ನೀವಿರೋ ಕಡೆ ಸಂತೋಷಕ್ಕೆ ಕೊರತೆನೇ ಇರಲ್ಲ ವಿರಾಟ್. ನಾನು ಮಾತ್ರ ಅಲ್ಲ, ನೀವು ಸಂತೋಷವಾಗಿರ್ಬೇಕು. ಈ ಫಂಕ್ಷನ್ ಆದಮೇಲೆ ನಿಮ್ಮ ಸೀಮಂತ ಆಗಬೇಕು. ನಮಗೆ ಮಗು ಹುಟ್ಟಬೇಕು. ಅದಕ್ಕೆ ನಾಮಕರಣ ಮಾಡಬೇಕು. ಆಮೇಲೆ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋ ಅಷ್ಟರಲ್ಲಿ ಮಗು 1 ಇಯರ್ ಬರ್ಡೇ ಬರುತ್ತೆ. ಅದು ಮಾಡಿ ಮುಗಿಸೋ ಅಷ್ಟರಲ್ಲಿ ನೀವು ಮತ್ತೆ ಇನ್ನೊಂದು ಮಗು ಬಗ್ಗೆ ಗುಡ್ ನ್ಯೂಸ್ ಹೇಳಬೇಕು. ಆಮೇಲೆ ಅದೇ ಸೇಮ್ ಸೀಮಂತ, ಮಗು, ನಾಮಕರಣ, ಆ್ಯನಿವರ್ಸರಿ ಅಂತ ಹಾಗೆ. ಹೇಗಿದೆ ನನ್ನ ಪ್ಲ್ಯಾನು? ಹೆಣ್ಮಕ್ಳಿಗೆ ಮಕ್ಕಳ ವಿಷಯ ಕೇಳಿದ ತಕ್ಷಣ ಅದೇನು ನಾಚಿಕೆನೋ. ಇದು ನಾಚಿಕೆ ಅಲ್ಲ ವಿರಾಟ್,
ನಿಮ್ ಕನ್ಸನ್ನ ನನ್ಸ್ ಮಾಡಕ್ಕಾಗಲ್ಲ ಅನ್ನೋ ಪಾಪ ಪ್ರಜ್ಞೆಲಿ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕಾಗ್ತಿಲ್ಲ ನನಗೆ.